ಸಿಎಂ ಬದಲಾವಣೆ ಜಟಾಪಟಿ ನಡುವೆಯೇ ಸತೀಶ್ ಜಾರಕಿಹೊಳಿ ಮಧ್ಯಪ್ರವೇಶ ಮಾಡಿದ್ದಾರೆ. ನಾವು ಯಾರೂ ಸಿಎಂ ರೇಸಲ್ಲಿಲ್ಲ, ಈಗ ಇರುವವರೇ ಆ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಸಿಎಂ ಬದಲಾವಣೆಯ ಜಟಾಪಟಿ ನಡೀತಿರಬೇಕಾದ್ರೆ ಸತೀಶ್ ಜಾರಕಿಹೊಳಿ ಮಧ್ಯಪ್ರವೇಶ ಮಾಡಿ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ನಾವು ಯಾರೂ ಸಿಎಂ ರೇಸಲ್ಲಿಲ್ಲ, ಈಗ ಇರುವವರೇ ಆ ಸ್ಥಾನದಲ್ಲಿ ಮುಂದುವರಿಯುತ್ತಾರೆ. ನಾವ್ಯಾರು ಸಿಎಂ ಆಕಾಂಕ್ಷಿಯಲ್ಲ ಎಂದ ಸಚಿವ, ಹೈಕಮಾಂಡ್ ನಿರ್ಧಾರಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಸಿಎಂ ಜಟಾಪಟಿ ನಡುವೆ ಸತೀಶ್ ಹೇಳಿಕೆ ಸಂಚಲನ. ಸಿಎಂ ಬದಲಾವಣೆ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಎಂಟ್ರಿ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಜಟಾಪಟಿಯಲ್ಲಿದೆ. ಯಾರಾಗಬೇಕು ಸಿಎಂ ಎನ್ನುವಂಥ ವಿಚಾರ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವ್ಯಾರು ಕೂಡ ಸಿಎಂ ಆಕಾಂಕ್ಷಿಗಳಲ್ಲ. ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆಲ್ಲ ನಾವು ಬದ್ಧರಾಗಿದ್ದೇವೆ. ಒಂದು ಕಡೆ ಡಿಕೆ ಬಣ, ವಿದೇಶ ಪ್ರಯಾಣ, ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್, ಇವೆಲ್ಲದರ ನಡುವೆ ಕಾಂಗ್ರೆಸ್ ಶಾಸಕರು ಕನ್ಫ್ಯೂಷನಲ್ಲಿ ಇರುವಂಥ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಈ ತರಹದೊಂದು ಸ್ಟೇಟ್ಮೆಂಟು. ಈ ಹಿಂದೆ ಕೆಪಿಸಿಸಿ ಸ್ಥಾನಕ್ಕೆ ಕಣ್ಣಿಟ್ಕೊಂಡು ಕೂತಿದ್ದ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಪಟ್ಟಕ್ಕಾಗಿ, ಆದರೆ ಆ ಸ್ಥಾನ ಒಲಿದಿರಲಿಲ್ಲ. 2028ಕ್ಕಾದರೂ ಕೂಡ ನನಗೆ ಸಿಎಂ ಸ್ಥಾನನೋ ಅಥವಾ ಕೆಪಿಸಿಸಿ ಸ್ಥಾನನೋ ಸಿಗಬಹುದು ಅನ್ನೋ ನಿರೀಕ್ಷೆಯ ಮಾತುಗಳನ್ನು ಆಡಿದರು. ಅದಾದ ನಂತರ ಈಗ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ನಾವ್ಯಾರು ಸಿಎಂ ಆಕಾಂಕ್ಷಿಯ ರೇಸ್ನಲ್ಲಿಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ರಾಜ್ಯ ಬದ್ಧವಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸಿಎಂ ಜಟಾಪಟಿಯ ನಡುವೆ ಸತೀಶ್ ಜಾರಕಿಹೊಳಿ ಸಂಚಲನಾತ್ಮಕ ಹೇಳಿಕೆ. ನಿಜಕ್ಕೂ ಕೂಡ ಇದು ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ 2023ರ ಚುನಾವಣೆಗೂ ಮುನ್ನ ಹೈಕಮಾಂಡ್ ನಾಯಕರು ಕೊಟ್ಟಂತಹ ವಾಗ್ದಾನವನ್ನು ಈಡೇರಿಸ್ತಿಲ್ಲ ಅಂಥೇಳಿ ನಿರಂತರವಾದಂತಹ ದೆಹಲಿ ಭೇಟಿ. ಇನ್ನು ಡಿಕೆ ಶಿವಕುಮಾರ್ ಅವರ ಪರ ಇರತಕ್ಕಂಥ ಅನೇಕ ಶಾಸಕರುಗಳು ಡಿಕೆ ಸಿಎಂ ಆಗಬೇಕು ಅಂಥೇಳಿ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸುತ್ತಿರುವಾಗ ತಟಸ್ಥವಾಗಿ ನಿಂತಿದ್ದ ಸತೀಶ್ ಜಾರಕಿಹೊಳಿ ಏಕಿ ಮಧ್ಯಪ್ರವೇಶ ಮಾಡಿ ನಾವ್ಯಾರು ಸಿಎಂ ರೇಸಲ್ಲಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತುತಪಡಿಸಿದ್ದು ಯಾಕೆ? ಇದು ಸಿಎಂ ಸಿದ್ದರಾಮಯ್ಯರ ಪರವಾಗಿ ಮಾತನಾಡಿದ್ದೋ, ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡಿದ್ದು, ಅಥವಾ ಡಿಕೆಶಿ ಅವರ ಪರವಾಗಿ ಮಾತನಾಡಿದ್ದು, ಸಿದ್ದರಾಮಯ್ಯರ ವಿರುದ್ಧವಾಗಿ ಮಾತನಾಡಿದ್ದು ಅನ್ನುವಂಥದ್ದು ಈಗ ರಾಜ್ಯದಲ್ಲಿ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ, ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಪ್ರಭಾವಿ ಮಿನಿಸ್ಟರು. ಈ ಮಿನಿಸ್ಟರ್ ಏಕಾಏಕಿ ಸಿಎಂ ಜಟಾಪಟಿ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ನಾವ್ಯಾರು ಸಿಎಂ ರೇಸ್ನಲ್ಲಿ ಇಲ್ಲ ಎನ್ನುವಂತಹದ್ದು ಈಗ ವಿಚಾರಕ್ಕೆ ಕಾರಣವಾಗಿದೆ. ಜೊತೆಗೆ ಹೈಕಮಾಂಡ್ ನಾಯಕರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂಥೇಳಿ ಅತ್ಯಂತ ಸಂಚಲನಾತ್ಮಕ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.